ಆತ್ಮೀಯರೇ, ಈ ವಿಡಿಯೋದಲ್ಲಿ ಮೊದಲನೇದು 13ರಿಂದ ಭಾಗಿಸಲ್ಪಡುವ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? ಈ ರೀತಿ ಪ್ರಶ್ನೆ ಕೇಳ್ಯಾರ ಅಂತ ಇಟ್ಕೊಳ್ಳೋಣ. ಈ ರೀತಿ ಪ್ರಶ್ನೆ ಇದ್ದಾಗ 13ರಿಂದ ಹೋಗಬೇಕು, 4 ಅಂಕಿಯ ದೊಡ್ಡ ಸಂಖ್ಯೆನೂ ಆಗಿರಬೇಕು. ಹಾಗಾದ್ರೆ ಫಸ್ಟಿಗೆ ನಾವು ಏನು ಮಾಡ್ಕೊಳ್ಳೋಣ, ಈಗ 4 ಅಂಕಿಯ ದೊಡ್ಡ ಸಂಖ್ಯೆ 4 ಅಂಕಿಯ ದೊಡ್ಡ ಸಂಖ್ಯೆ 4 ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟು ರೀ? 999. 9ಗಳನ್ನು 4 ಸಲ ಬರೆದ್ರೆ ಅದು 4 ಅಂಕಿ ದೊಡ್ಡ ಸಂಖ್ಯೆ ಆಕತ್ತೆ. 9999 ಇದು ನಿಯಮ. ಇದನ್ನು ನೋಡೋಣ. ಈಗ 13ರಿಂದ ಭಾಗಿಸಿ ನೋಡೋಣ. 13ರಿಂದ ಹೋತಂದ್ರೆ ನಿಶೇಷವಾಗಿ ಹೋದಂಗೆ ಆಯಿತು. 4 ಅಂಕಿಯ ದೊಡ್ಡ ಸಂಖ್ಯೆ 9999. ಇದನ್ನು 13ರಿಂದ ಭಾಗಿಸಿ ನೋಡೋಣ. ಈಗ 13 ಬರಿಬೇಕು. 13 ಒಂದಲೇ 13 ಹಿಂಗೆ ಮಗ್ಗೆ ಎನಿಸ್ತಾ ಹೋಗ್ತೀರಿ. ಇಲ್ಲಿ 2 ಅಂಕಿ ಐತಿ, ಇಲ್ಲಿ 2 ಅಂಕಿ ತೊಗೋತೀರಿ. 13 7 ಆಕೈತೆ ನೋಡಿ. 13 7 91. ಎಷ್ಟು ಉಳಿತ್ರಿ? 8 ಉಳಿತು. 0. ಮುಂದಿನ ಅಂಕಿ 9 ತೊಗೋತೀರಿ. 13 7 91 ಐತೆ ಅಂದ್ರೆ ನಮ್ಗೆ ಅದಕ್ಕಿಂತ ಚಿಕ್ಕದಿರೋದು 13 6 78. 9 8 ಹೋದ್ರೆ 1, ಇಲ್ಲಿ 1. ನೆಕ್ಸ್ಟು 9 ತೊಗೋತೀರಿ. 13 7 91. 13 8 104. 13 9 117. 13 9 ಎಷ್ಟು ಆಗತ್ತೆ ರೀ? 117. ಎಷ್ಟು ಉಳಿತು ನೋಡ್ರಿ? 2 ಶೇಷ ಉಳಿತು. ಹಾಗಾದ್ರೆ ನಿಶೇಷವಾಗಿ ಹೋಗಲಿಲ್ಲ. ನಮ್ದು ಏನು ಪ್ರಶ್ನೆ ಐತ್ರಿ? 13ರಿಂದ ಭಾಗಿಸಲ್ಪಡುವ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 13ರಿಂದ ಹೋಗೋದಿಲ್ಲ ಇದು. 13ರಿಂದ ಭಾಗಿಸಲ್ಪಡುವ ಅಂದರೆ ಇಲ್ಲೇನು ಅರ್ಥ ಮಾಡ್ಕೋಬೇಕು ನಾವು ಪ್ರಶ್ನೆಯಲ್ಲಿ? ನಿಶೇಷವಾಗಿ ಹೋಗೋದಂತ ಅಂಡರ್ಸ್ಟುಡ್ ಅದು. 13ರಿಂದ ನಿಶೇಷವಾಗಿ ಹೋಗುವ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂದಂಗೆ. ಹಾಗಾದ್ರೆ 2 ಶೇಷ ಉಳಿತು. ಈಗ ಒಂದು ಸಂಖ್ಯೆ ನಿಶೇಷವಾಗಿ ಹೋಗೋದಂದ್ರೆ ಏನು ರೀ? ಶೇಷ 0 ಉಳಿಬೇಕು. ಒಂದು ಚಿಕ್ಕ ಉದಾಹರಣೆ ಮೂಲಕ ಇದರ ವಿವರಣೆಯನ್ನು ನೋಡೋಣ. ಈಗ ಇದಕ್ಕೆ 3ರಿಂದ ಭಾಗಿಸ್ಬೇಕಾಗಿತ್ತು ಅಂತ ಇಟ್ಕೊರಿ. 14ಕ್ಕೆ 3ರಿಂದ ನಿಶೇಷವಾಗಿ ಭಾಗಿಸ್ಬೇಕಾಗಿದೆ. ಹಾಗಾದ್ರೆ ಏನು ಮಾಡ್ತೀರಿ ನೋಡ್ರಿ? ಈಗ 3 0 0 ಹಚ್ತೀರಿ, 1 ಉಳಿತು, 4 ತೊಗೋತೀರಿ. 3 4 12 ಆಯಿತು. ಶೇಷ ಇಲ್ಲಿ 2 ಉಳಿತು. ಹಾಗಾದ್ರೆ 3ರಿಂದ ನಿಶೇಷವಾಗಿ ಹೋಗಲಿಲ್ಲ. ಹಾಗಾದ್ರೆ ಇಲ್ಲಿ ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. 3 ಎಷ್ಟಲೇ 3 4 12 ಆಗೈತಿ. ಈಗ ಇನ್ನು ಎಷ್ಟು ಆಗಿದ್ರೆ ಹೋಗಿತ್ತು? ಇನ್ನು 1 ಸೇರಿಸಿದ್ರೆ ಇದ್ರೊಳಗೆ ಜಸ್ಟ್ 1 +1 ಮಾಡಿದರೆ 15 ಆಕ್ಕಿತ್ತು. 3 5 15 ಆಕ್ಕಿತ್ತು. ಆ 1 ಹೆಂಗೆ ಬರ್ತೈತಿಪ್ಪ ಅಂದರೆ ನೋಡ್ರಿ, ಈ ರೀತಿಯರೇ ಬರ್ತೈತಿ ನೋಡ್ರಿ. 3 - 2 = 1. ಇದನ್ನು ಇದ್ರೊಳಗೆ ಕೂಡಿಸಿದ್ವು ಅಂದರೆ 14 + 1 ಮಾಡಿದರೆ 15. ಇದು ನಿಯಮ. ಅಂದರೆ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆ ಆಗ್ತೈತಿ 15. ಇನ್ನೂ ಒಂದು ಆಕೈತಿ. ಏನಪ್ಪ ಅಂದರೆ 14ರೊಳಗೆ ಈ ಶೇಷವನ್ನು ಕಳೆದ್ರೂ ನಿಶೇಷವಾಗಿ ಹೋಗ್ತದೆ ನೋಡ್ರಿ. 2 ನಿಯಮಗಳು ಇಲ್ಲಿ ಅಪ್ಲೈ ಆಗ್ತಾವೆ. ನಾವು ಇದಕ್ಕಿಂತ ದೊಡ್ಡ ಸಂಖ್ಯೆ ಆಗಬೇಕಂದ್ರೆ ಭಾಜಕದಲ್ಲಿ ಶೇಷವನ್ನು ಕಳೆದು ಕೂಡಿಸ್ಬೇಕು. ಭಾಜಕದಲ್ಲಿ ಶೇಷವನ್ನು ಕಳೆದು ಒಂದು ಉತ್ತರವನ್ನು ಭಾಜ್ಯದಲ್ಲಿ ಕೂಡಿಸ್ಬೇಕು. ಇನ್ನೊಂದು ಆಪ್ಷನ್ನು ನೇರವಾಗಿ ಶೇಷವನ್ನು ನೇರವಾಗಿ ಭಾಜ್ಯದಲ್ಲಿ ಕಳೆಯಬೇಕು. ನೋಡಿರಿ, 14 2 ಕಳೆದ್ರಿ, ಇದು 12. 12ಕ್ಕೆ 3ರಿಂದ ಹೋಗ್ತೈತಿ.
15ಕ್ಕೂ ನೋಡ್ರಿ 3ರಿಂದ ಹೋಗ್ತೈತಿ. 3 5 15, 3 4 10. ಈ ರೀತಿ ನಾವು ಇದನ್ನು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗುವಂಗೆ ಹೇಳೀನೀಗ. ಇನ್ನೊಂದು ಸ್ವಲ್ಪ ನೋಡಿರಿ, 14ಕ್ಕೆ 3ರಿಂದ ಭಾಗಿಸ್ಬೇಕಾಗೈತಿ. ಹಾಗಾದ್ರೆ ನಾವು ಏನು ಮಾಡ್ತೀರಿ, 3ರಿಂದ ಭಾಗಿಸ್ತೀರಿ, 3 4 12, ಶೇಷ ಉಳಿತೈತಿ. ಶೇಷ ಉಳಿಬಾರ್ದು ಅಂದರೆ ನಾವೀಗ ಭಾಜಕದಲ್ಲಿ ಶೇಷವನ್ನು ಕಳೆದಾಗ ಬರುವ ಉತ್ತರವನ್ನು ಕೂಡಿಸಿದ್ರೆ 15 ಆಕೈತೆ ರೀ. ಇದು ಒಂದು ಆಪ್ಷನು. ನೆಕ್ಸ್ಟು ನೇರವಾಗಿ ಶೇಷವನ್ನು ನೇರವಾಗಿ ಇದ್ರಾಗ ಕಳೆದೀವಿ ಅಂದರೆ 12 ಆಕೈತಿ. ಇದಕ್ಕೂ 3ರಿಂದ ಭಾಗವಕತಿ. ಈಗ ಇದೇ ನಿಯಮ ಇಲ್ಲ. 2 ಆಪ್ಷನ್ ಅದ ನಮ್ಗೆ. 13ರಲ್ಲಿ 2 ಕಳೆದಾಗ 11 ಬಂತು. ಆ 11ನ್ನು ಕೂಡಿಸಿದ್ರೂ ಭಾಗವಕತಿ. ಇನ್ನೊಂದು ಆಪ್ಷನ್ನು ನೇರವಾಗಿ ಶೇಷವನ್ನು ಇದ್ರಾಗ ಕಳಿಬೇಕು. ಇದು ಶೇಷವನ್ನು ನೇರವಾಗಿ ಕಳೆದ್ರೂ ಭಾಗವಕತಿ. ಹಾಗಾದ್ರೆ ನಮಗೀಗ ಇದಾದರೆ ಈ ಕಡೆ ಆದರೆ ಏನು ಭಾಜಕದಲ್ಲಿ ಶೇಷವನ್ನು ಕಳೆದು ಕೂಡಿಸ್ಬೇಕಾಗತ್ತೆ. 13 - 2 11 ಇದು ಕೂಡಿಸ್ಬೇಕಾಗತ್ತೆ ಭಾಜ್ಯದಲ್ಲಿ. ಎಷ್ಟು ರೀ, ಅದು ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಕೂಡಿಸ್ಬೇಕಾಗತ್ತೆ. ಕೂಡಿಸಿದಾಗ ಏನಾಕತ್ತೆ ರೀ, ಇದು 5 ಅಂಕಿ ಸಂಖ್ಯೆ ಆಕತಿ. ನಮ್ಗೆ 5 ಅಂಕಿದು ಬೇಡಾಗೈತಿ. ಈ ನಿಯಮ ಅಪ್ಲೈ ಆಗೋದಿಲ್ಲ. ಇದು ನೇರವಾಗಿ ಕಳೆದು ಅಪ್ಲೈ ಆಗ್ತದೆ ನೋಡಿರಿ. ಹಾಗಾದ್ರೆ ಕಳೆಯಬೇಕಾದ ಸಂಖ್ಯೆ ಶೇಷವನ್ನು ನೇರವಾಗಿ ಕಳೀರಿ. 9997 ಇದು ನಿಜವಾದ ಉತ್ತರ.